ಈ ಚಾನಲ್ಲು ಯಾಕೆ ನಿಂತಿದೆ? ಇದು ಸರ್, ಇದು ಯಾರು ಅವರು ಪಕ್ಕದವ್ರ ಜಮೀನವರು ನಮ್ಮದು ಪರಿಹಾರ ಕೊಟ್ಟಿಲ್ಲ ಅಂತ ತಡೆ ಮಾಡಿದ್ದಾರೆ. ಅವರು ನಂತರ ಎಸ್ಟಿಮೇಟ್ ಆದ ನಂತರ ಜಮೀನು ತಗೊಂಡಿರೋದು 6 ವರ್ಷದ ನಂತರವ. ಅವರು ಆ ಪರಿಹಾರ ಅವರೇ ತಗೊಂಡಿದ್ರು, ಮೊದಲನೇರು ತಗೊಂಡಿದ್ರು, ಇವರಿಗೆ ಕೊಡ್ಬೇಕು, ಇನ್ನೂ ಅದೇನೋ ಗೊತ್ತಿಲ್ಲ. ಹಂಗಾಗಿ ಕೆಲಸ ನಿಲ್ಲಿಸಿದರೆ, ಕೆಲಸ ಕಂಪ್ಲೀಟ್ ಆಗಬೇಕಾಯಿತು, ನಿಲ್ಲಿಸಿದ್ದಾರೆ. ಇದು ನಿಲ್ದೇನೆ ಇದೆಲ್ಲ ಚಾನಲ್ ಆಗಿದ್ದರೆ ಏನು ಅನುಕೂಲ ಆಗ್ತಾಯಿತ್ತು? ಅಯ್ಯೋ ಸರ್, ನಾವು ಹೇಳ್ಬೇಕಾ, ಒಳ್ಳೆ ಜನಗಳಿಗೆ ಅಂತ ಅನುಕೂಲವಾಗೋದು, ಅಂತರ್ಜಲ ಅಭಿವೃದ್ಧಿ ಆಗೋದು, ಕೆರೆ ಕಟ್ಟೆಗಳಿಗೆ ನೀರು ಬಂದಿದ್ರೆ ನಮ್ಮ ಏರಿಯಾ, ಇವತ್ತು ಬೆಳಗೆರೆ ಏರಿಯಾ ಎಲ್ಲ ದಂಡಿಸಿರೋ ರಾರಾಜಿಸ್ತಿಲ್ಲ, ಹಂಗೆ ದಬ್ಬೆಕಟ್ಟ ಏರಿಯಾ ರಾರಾಜಿಸೋದು ಭೂಮಿನಲ್ಲಿ, ನಮಗೂ ಅನುಕೂಲತೆ ಬರೋದು. ಈಗ ಕಡು ಬಡತನದಲ್ಲಿದ್ದೀವಿ, ಆದಾಯಗಳಿಲ್ಲ, ನೀರಿಲ್ಲ, ತೋಟಗಳೆಲ್ಲ ಒಣಗ್ತಾ ಇದ್ದಾವೆ, ಒಣಗ ಭೂಮಿ, ಬಂಜರು ಭೂಮಿ, ಅಷ್ಟೆಲ್ಲ ನೀರು ಬಂದು ಕೆರೆ ಕಟ್ಟೆಗಳಿಗೆ ನೀರು ಬಂದಿದ್ರೆ ನಮ್ಗೆ ಎಷ್ಟು ಒಳ್ಳೇದಾಗ್ತಲ್ವ ಸರ್? ಹೌದು. ಈಗ ಇವೆಲ್ಲ ನಿಲ್ಲೋದಕ್ಕೆ ಏನು ಕಾರಣ ಅನಿಸುತ್ತೆ? ನಿಲ್ಲೋದಕ್ಕೆ ಏನು ಕಾರಣ? ಕಾಣದ ಕೈಗಳ ಹಸ್ತಕ್ಷೇಪನೋ ಅದೇನು, ಅದೊಂದು ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಕೆಲವು ನಡಿಬೇಕು ಅಂತಾರೆ, ಕೆಲವು ಏನೋ ಇದು ಅಲ್ಲ ಏನೋ ತೊಂದರೆ ಮಾಡೋದು, ಕೆಲವು ಜನ ನಾವು ಪರಿಹಾರ ತಗೊಂಡೇ ಇಲ್ಲ ಅಂತಾರೆ ಕೆಲವರು. ಇದು ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ಅವರೆಲ್ಲ ದಯವಿಟ್ಟು ಪರಿಹಾರಗಳು ತಗೊಂಡು ಚಾನಲ್ ಮಾಡಿಕೊಡೋದಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ರೆ ಎಲ್ಲರಿಗೂ ಒಳ್ಳೇದು, ಅವ್ರಿಗೂ ಒಳ್ಳೆಯದು, ನಮಗೂ ಎಲ್ಲರಿಗೂ ಒಳ್ಳೇದಲ್ವ ಸರ್? ಹೌದು. ತುಂಬ ಧನ್ಯವಾದ. ಧನ್ಯವಾದ.